ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು, ಅದರಲ್ಲಿ ಏನೇನು ಹಾಕ್ಬೇಕು ನೋಡ್ಕೊಂಡು ಬರೋಣ ಆಯ್ತಾ. ಕನ್ನಡ SK ಚಾನಲ್ಗೆ ಸುಸ್ವಾಗತ. ಪರಮಾತ್ಮ ಇದ್ದಾನೆ. ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನಕಾಯಿ ತಗೊಳ್ರಿ, ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಕೆಂಪು ಆಗೋ ತನ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ರಿ. ಆಮೇಲೆ ಉಳ್ಳಾಗಡ್ಡೆ ಹಾಕೊಳ್ರಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು, ಕೆಂಪಗಾಗ್ಬೇಕದು. ಸ್ವಲ್ಪ ತಿರ್ಸ್ತಾನೆ ಇರ್ರಿ. ಆಮೇಲೆ ಸ್ವಲ್ಪ ಹೀರೆಕಾಯಿ ಹಾಕೊಳ್ರಿ. ಅದಕ್ಕೂ ಸ್ವಲ್ಪ ತಿರ್ಸ್ತಾ ಇರ್ಬೇಕು. ಅದು ಸ್ವಲ್ಪ ಫ್ರೈ ಆಗ್ಬೇಕು, ಕೆಂಪಗಾಗ್ಬೇಕದು. ತಳ ಹಿಡಿಬಾರ್ದು, ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಚೆನ್ನಾಗಿ ಲೋ ಬೀಮಲ್ಲಿ ಇಟ್ಟು ತಿರ್ಗಿಸ್ತಾ ಇರ್ರಿ. ಆಮೇಲೆ ಬಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ರಿ. ರುಚಿ ತಕ್ಕಂತೆ ಉಪ್ಪು ಹಾಕೊಳ್ರಿ ಸ್ವಲ್ಪ. ಆಮೇಲೆ ಸ್ವಲ್ಪ ಪುದೀನ ಹಾಕೊಡ್ರಿ, ಸ್ಮೆಲ್ ಚೆನ್ನಾಗಿರುತ್ತೆ ಸ್ವಲ್ಪ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ರಿ. ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ತಳ ಹಿಡಿಬಾರ್ದಲ್ವಾ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಡ್ರಿ. ತಳ ಹಿಡಿಯಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಕೊಂತಿದ್ರೆ ತಳ ಹಿಡಿಯಲ್ಲ. ಅದ್ರ ಮುಂದೆನೆ ಇದ್ದು ಮಾಡ್ತಿದ್ರೆ ತಳ ಹಿಡಿಯಲ್ಲ. ಸ್ವಲ್ಪ ಬೇರೆ ಕೆಲಸ ಇರುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ತಳ ಹಿಡಿಯಲ್ಲ. ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೇರೆಯವ್ರಿಗೆ ಸ್ವಲ್ಪ ಶೇರ್ ಮಾಡ್ರಿ. ಚೆನ್ನಾಗಿ ಕುದಿಸಿ, ಅದಾದ ಮೇಲೆ ಕುದ್ದಿದೆ ಇಲ್ವಾ ಅಂತ ನೋಡ್ಬೇಕು. ಮುಟ್ಟಿ ನೋಡಿ ಸ್ವಲ್ಪ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.